in the age of social media, what happens is that ಸತ್ಯಕ್ಕಿಂತ ಜಾಸ್ತಿ ವೇಗವಾಗಿ ಸುಳ್ಳು ಸ್ಪ್ರೆಡ್ ಆಗುತ್ತೆ. ಸೊ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಈಗ ನೀವು ನೋಡಿ ಡೀಪ್ ಫೇಕ್ ಯೂಸ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಪೊಲೀಸ್ ಅವ್ರದ ಸಂದೇಶ ಮಾಧ್ಯಮದಿಂದ ನಾವು ಜನತಾಗೆ ಕೊಡ್ತೀವಿ. ಸೊ ಅದಕ್ಕೆ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ದ್ಯಾಟ್ ಮಾಧ್ಯಮ ನಮ್ಮ ಗಣರಾಜ್ಯದ 4ನೇ ಸ್ತಂಭ ಇದೆ. ಅವರದ್ದು ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ತಾವು ಕೂಡ ಅದೇ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಸೊ ವಿ ರಿಯಲಿ ಅಪ್ರಿಷಿಯೇಟ್ ಇಟ್. ಮತ್ತು ಇಲ್ಲಿ ನನ್ನ ಮೇನ್ ಪ್ರಯಾರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ತಮ್ಮೆಲ್ಲರಿಗೆ. ಒಂದು, ಹಾಸನದಲ್ಲಿ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದ್ದಾರೆ. ಸೊ ನಶಾ ಮುಕ್ತಿ ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ಮತ್ತು ನಶಾ ಮುಕ್ತಿದು 2 ಡೈಮೆನ್ಷನ್ಸ್ ಇದೆ, ಒಂದು ಡಿಮಾಂಡ್, ಒಂದು ಸಪ್ಲೈ. ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ. ಯಾಕಂದರೆ ಪೆಡ್ಲರ್ಸ್ ಅಂದರೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ಅವರು ನಮ್ಮ ಮಕ್ಕಳು ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ದು ಫ್ಯೂಚರ್ ಫುಲ್ ಹಾಳು ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಕೂಡ ನಾವು ರೇಡ್ಸ್ ಮಾಡಿಕೊಂಡು ವಿ ಹ್ಯಾವ್ ಅರೆಸ್ಟೆಡ್ 2 ಪೆಡ್ಲರ್ಸ್ ಇಲ್ಲಿ ಹಾಸನ್ ಟೌನ್ದಲ್ಲಿ ಮತ್ತು ಅರೆಹಳ್ಳಿ. ಸೊ ಅದೇ ಥರ ನಮ್ಮ ವಾರ್ ಆನ್ ಡ್ರಗ್ಸ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್, ಡಿಮಾಂಡ್ ಸೈಡ್ಗೆ ಅಡ್ರೆಸ್ ಮಾಡಲಿಕ್ಕೆ ನಾವು ಆಲ್ರೆಡಿ 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ನಮ್ಮ ಮೇನ್ ಫೋಕಸ್ ಏನಿರುತ್ತೆ, ನಾವು ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂದರೆ ಕನ್ಸ್ಯೂಮರ್ಸ್, ಇನ್ ಮೈ ಒಪಿನಿಯನ್ ದೇ ಆರ್ ವಿಕ್ಟಿಮ್ಸ್. ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅವರಿಗೆ ಹೆಲ್ಪ್ ಬೇಕು, ಕೋಆಪರೇಷನ್ ಬೇಕು, ನಮ್ಮ ಸಹಾಯ ಬೇಕು. ಸೊ ಅವರಿಗೆ ನಾವು ಒಂದು ಆ್ಯಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ. ಮತ್ತು ಎನ್ಕಾರ್ಡ್ ಮೀಟಿಂಗ್ಸಲ್ಲಿ ಕೂಡ ನಮ್ಮಲ್ಲಿ ಎಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಾವು ಈಗ ಇವತ್ತಿಂದ ನಾವು ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ಇದು ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ವಾರ್ ಆನ್ ಡ್ರಗ್ಸ್ ನನಗೆ ನಮ್ಮ ಫ್ಯೂಚರ್ ಸೇವ್ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ಡಿಸ್ಟ್ರಾಯಿಂಗ್ ಅವರ್ ಫ್ಯೂಚರ್. ಸೊ ಅದು ನಂಬರ್ 1 ಪ್ರಯಾರಿಟಿ. ಅದೇ ಥರ ಸೆಕೆಂಡ್ ಪ್ರಯಾರಿಟಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷತೆ. ಸೊ ಅದಕ್ಕಾಗಿ ಇಲ್ಲಿ ಪೋಕ್ಸೋ ಪ್ರಕರಣ ಕೂಡ ಜಾಸ್ತಿ ಇದೆ, ಎಸ್ಪೆಷಲಿ ಕೆಲವು ಏರಿಯಾಸ್ದಲ್ಲಿ ಪೋಕ್ಸೋ ಪ್ರಕರಣ ಜಾಸ್ತಿ ಇದೆ. ಸೊ ಅದರಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಅವರ ಪೇರೆಂಟ್ಸ್ಗೆ ಗೊತ್ತಿಲ್ಲ ಚೈಲ್ಡ್ ಮ್ಯಾರೇಜ್ ಜೊತೆಗೆ ಪೋಕ್ಸೋ ಆ ಥರ ಪ್ರಕರಣ ಬರ್ತಾ ಇದೆ ಇಲ್ಲಿ. ಸೊ GP ವೈಸ್ ಪ್ರತ್ಯೇಕ ಸ್ಕೂಲ್ಗೆ ರೀಚ್ ಆಗಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ, ಕಮಿಟ್ಮೆಂಟ್ ಇದೆ. GP ವೈಸ್ ಮತ್ತು ನಾವು ಫಾರ್ದೆಸ್ಟ್ GPಯಿಂದ ಅಂದರೆ ಹೆಡ್ ಕ್ವಾರ್ಟರಿಂದ ಯಾವ GP ಫಾರ್ದೆಸ್ಟ್ ಇದೆ, ಎಲ್ಲಿ ಜನರಲಿ ನಮ್ಮ ರೀಚ್ ಕಡಿಮೆ ಇದೆ, ಅದರಿಂದ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಒಂದು ಇನಿಷಿಯೇಟಿವ್ ಇದೆ ಶೀ ಬಾಕ್ಸ್ ಅಂತ, ತಾವು ಎಲ್ಲರಿಗೂ ಗೊತ್ತಿರಬಹುದು. ಎಲ್ಲ ಸ್ಕೂಲ್ಸ್ದಲ್ಲಿ ಒಂದು ಬಾಕ್ಸ್ ನಾವು ಇನ್ಸ್ಟಾಲ್ ಮಾಡ್ತೀವಿ. ಆ ಬಾಕ್ಸ್ದು ಲಾಕ್ ಕೀ ಪೊಲೀಸ್ ಹತ್ತಿರ ಇರುತ್ತೆ. ಸೊ ಜನರಲಿ ಮಕ್ಕಳು ಹತ್ತಿರ ಫೋನ್ ಇರಲ್ಲ. ಸೊ ಅವರ ಮೆಸೇಜ್ ನಮಗೆ ಆ ಬಾಕ್ಸ್ ನಮಗೆ ಅವರು ಕೊಡಬಹುದು. ಸೊ ಆ ಥರ ಥ್ರೂ CSR ಮತ್ತು ಥ್ರೂ ಆರ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಹೆಲ್ಪ್ ತಗೊಂಡು ನಾವು ಎಲ್ಲ ಸ್ಕೂಲ್ಸ್ಗೆ ರೀಚ್ ಆಗಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ. ಸಿಮಿಲರ್ಲಿ ಯಾರು ಸಿಂಗಲ್ ವಿಮೆನ್ ಇದ್ದಾರೆ, ಡಿವೋರ್ಸ್ ವಿಮೆನ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಅವರಿಗೆ ಕೂಡ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಬೇಕು. ಸೊ ಇಂಡಸ್ಟ್ರೀಸ್ ಜೊತೆಗೆ ಅವ್ರದ್ದು ಸಪೋರ್ಟ್ ತಗೊಂಡು ಅವರಿಗೆ ವೊಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಟೇಲರಿಂಗ್ ಕೆಲಸ ಇರಬಹುದು, ಬೇಕರಿ ಕೆಲಸ ಇರಬಹುದು, ಅದು ಕೂಡ ನಾವು ಥ್ರೂ CSR ಎಲ್ಲ ಇಂಡಸ್ಟ್ರೀಸ್ಗೆ ಮತ್ತು ಯಾರು ವೊಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬಹುದು ಅವರಿಗೆ ಅಪ್ರೋಚ್ ಮಾಡಿಕೊಂಡು ನಾವು ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಫಾರ್ ವಿಮೆನ್ ಎಂಪವರ್ಮೆಂಟ್. ಅದು ಕೂಡ ಥರ್ಡ್ಲಿ ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಆಗಿದೆ, ತಾವೆಲ್ಲರಿಗೂ ಗೊತ್ತಿರಬಹುದು, ಅಕ್ಕಪಡೆ ಅಂತ. ಅಕ್ಕಪಡೆ ಕೆಲಸ ಮೇನ್ ಏನಿದೆ, ಅವರು ಎಲ್ಲಿ ಈವ್ ಟೀಸಿಂಗ್ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ಸ್ ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆ, ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟ್ಯಾಂಡ್ಸ್ ಇರಬಹುದು, ಸ್ಕೂಲ್ ಕಾಲೇಜ್ ಹೊರಗಡೆ ಇರಬಹುದು, ಅಲ್ಲಿ ಅವರು ರೌಂಡ್ಸ್ ಮಾಡ್ತಾರೆ. ಅವರಿಗೆ ಕೂಡ ಇನ್ನೂ ಹೆಚ್ಚಾಗಿ ಎಂಪವರ್ ಮಾಡಲಿಕ್ಕೆ ನಾವು ಅವರಿಗೆ ಅನ್ಆರ್ಮ್ಡ್ ಕಾಂಬ್ಯಾಟ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಮಂತಿಂದ ಕಿಕ್ ಬಾಕ್ಸಿಂಗ್ ಇರಬಹುದು ಆರ್ ಸಮ್ ಕೈಂಡ್ ಆಫ್ ಅನ್ಆರ್ಮ್ಡ್ ಕಾಂಬ್ಯಾಟ್, ಸೊ ದಟ್ ಅವರು ರಕ್ಷಣಾ ಕೊಡಲಿ ನಮ್ಮ ಹೆಣ್ಮಕ್ಳಿಗೆ. ಸೊ ಅವರಿಗೆ ಕೂಡ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಅದೇ ಥರ ಸಮರ್ ವೆಕೇಷನ್ ಟೈಮ್ ನಾವು ಸ್ಕೂಲ್ ಮತ್ತು ಕಾಲೇಜ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕೂಡ ನಾವು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ, ಬೇರೆ ಆರ್ಗನೈಸೇಷನ್ಸ್ಗೆ ಅಪ್ರೋಚ್ ಮಾಡಿಕೊಂಡು. ಅದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಯಾರಿಟಿ ಇದೆ ನಂದು. ಥರ್ಡ್ಲಿ
ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ರಸ್ತೆ ಘೋರ ಅಪರಾಧಗಳು ಕೂಡ ಜಾಸ್ತಿ ಇದೆ. ಸೊ ಅದು ಕಂಟ್ರೋಲ್ ಮಾಡಲಿಕ್ಕೆ ನೆಕ್ಸ್ಟ್ 1st ಫೆಬ್ರವರಿದಿಂದ ನಾವು ಒಂದು ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ ಆಲ್ರೆಡಿ. ಎಲ್ಲ DSPsಗೆ ನಾನು ಹೇಳಿದ್ದೀನಿ, ಅವರಿಗೆ ಮುಂಚೆ ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು. ಬ್ಲ್ಯಾಕ್ ಸ್ಪಾಟ್ಸ್ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಲ್ಲಿ ಜಾಯಿಂಟ್ ವಿಸಿಟ್ ಮಾಡಬೇಕು. ಜಾಯಿಂಟ್ ವಿಸಿಟ್ ಅಂದರೆ RTO ಜೊತೆಗೆ, PWD ಜೊತೆಗೆ, ಹೈವೇಸ್ ಅಥಾರಿಟಿ ಜೊತೆಗೆ ಮತ್ತು ಕಾರ್ಪೊರೇಷನ್ ಜೊತೆಗೆ ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತಾ ಇದೆ ಜಾಸ್ತಿ. ಆಕ್ಸಿಡೆಂಟ್ ರೀಸನ್ 2 ಇರಬಹುದು. ಒಂದು ಶಾರ್ಟ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಮಾಡಿದರೆ ಮೇ ಬಿ ಆಕ್ಸಿಡೆಂಟ್ ನಾವು ಕಡಿಮೆ ಮಾಡಬಹುದು. ಒಂದು ಲಾಂಗ್ ಟರ್ಮ್ ಇರುತ್ತೆ. ಸೊ ಎಲ್ಲಿ ನಾವು ಶಾರ್ಟ್ ಟರ್ಮ್ ಫಾರ್ ಎಕ್ಸಾಂಪಲ್ ಒಂದು ಸೈನ್ ಬೋರ್ಡ್ ಹಾಕೊಂಡು ನಾವು ಆಕ್ಸಿಡೆಂಟ್ ಅವಾಯ್ಡ್ ಮಾಡಬಹುದು, ಆ ಥರ ಚೇಂಜಸ್ ಐಡೆಂಟಿಫೈ ಮಾಡಿಕೊಂಡು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಮೇಜಸ್ ತಗೊಂಡು GPS ಕ್ಯಾಮೆರಾ PWD ಜೊತೆ ಪತ್ರ ವ್ಯವಹಾರ ಮಾಡಿಕೊಂಡು ಅದು ನಮ್ಮ ಪ್ರಯಾರಿಟಿ ಇರುತ್ತೆ. ಅದು ವೆರಿಫೈ ಸಾಲ್ವ್ ಮಾಡಲಿಕ್ಕೆ ಬೇಸಿಕಲಿ. ಸೊ ಓವರ್ ಅ ಪೀರಿಯಡ್ ಆಫ್ 2 to 3 months ತಾವು ಎಲ್ಲರೂ ಚೇಂಜ್ ನೋಡಬಹುದು. ಅದೇ ಥರ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಇದೆ ನಮ್ಮ ಹಾಸನ್ ಟೌನ್ದಲ್ಲಿ. ಅದೇ ಥರ ಸಕಲೇಶ್ಪುರ ಟೌನ್ದಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಅರಸೀಕೆರೆ ಟೌನ್ದಲ್ಲಿ. ಅದರಲ್ಲಿ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಯಾಕಂದರೆ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಹಾಸನದಲ್ಲಿ. ಸೊ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲದೆ ನಾವು ಹೇಗೆ ಟ್ರಾಫಿಕ್ ಮ್ಯಾನೇಜ್ ಮಾಡಬಹುದು, ಅದಕ್ಕಾಗಿ ಕೂಡ ನಾವು ಜಾಯಿಂಟ್ ವಿಸಿಟ್ ಈಗ 1st ಫೆಬ್ರವರಿದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲ ಪ್ರಯಾರಿಟಿ ಇದೆ. ಆ್ಯಂಡ್ additionally, zero tolerance towards any elements who try to destroy the peace of our district. ಇದು ತುಂಬ ಒಳ್ಳೆಯ ಡಿಸ್ಟ್ರಿಕ್ಟ್ ಇದೆ. ಪೀಸ್ಫುಲಿ ಎಲ್ಲರಿಗೆ ಕೆಲಸ ಮಾಡಬೇಕು. ಏನೂ ಪ್ರಾಬ್ಲಮ್ ಇದ್ದರೆ ಪೊಲೀಸ್ಗೆ ದಯವಿಟ್ಟು ಅಪ್ರೋಚ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಬಟ್ ಪ್ಲೀಸ್ ಡೋಂಟ್ ಟೇಕ್ ಲಾ ಇನ್ ಯುವರ್ ಓನ್ ಹ್ಯಾಂಡ್ಸ್, ಲೆಟ್ ಅಸ್ ಡೂ ಅವರ್ ಜಾಬ್. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಕೆಲವು ಎಲಿಮೆಂಟ್ಸ್ ಜಸ್ಟ್ ಮುಖ ನೋಡಿಕೊಂಡು ವಿಡಿಯೋಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಥರ ದಯವಿಟ್ಟು ಮಾಡಬೇಡಿ. ನಿಮಗೆ ಮಾಹಿತಿ ಇದ್ದರೆ ನಮಗೆ ಕೊಡಿ, ನಾವು ತನಿಖೆ ಮಾಡ್ತೀವಿ, ಬೇಕಾದರೆ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಆ ಥರ ಇದ್ದರೆ. ಬಟ್ ಆ ಥರ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ನೀವು ಫೇಸ್ ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀರಿ, ಆ ಥರ ಪ್ಲೀಸ್ ಡೋಂಟ್ ಡೂ ಇಟ್. ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದರೆ ನಾವು ಖಂಡಿತ ಆ್ಯಕ್ಷನ್ ತಗೊಳ್ತೀವಿ. ಬಟ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಈಸ್ ಅಗೇನ್ಸ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಡನ್. ನಮಗೆ ಸ್ಪೆಸಿಫಿಕ್ ಮಾಹಿತಿ ಕೊಟ್ಟಿದ್ದರೆ ನಾವು ಅವ್ರದ್ದು ಎಲ್ಲ ಡೀಟೇಲ್ಸ್ ತಗೊಳ್ತೀವಿ. ಅವರು ಎಲ್ಲಿಂದ ಬಂದಿದ್ದಾರೆ, ಅವ್ರದ್ದು ಪಾಸ್ಪೋರ್ಟ್ ಡೀಟೇಲ್ಸ್ ಇರಬಹುದು, ಅವ್ರದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಇರಬಹುದು. ಬಟ್ ನಮಗೆ ಮುಂಚೆ ವೆರಿಫೈ ಮಾಡಬೇಕು. ಸುಮ್ಮನೆ ಜಸ್ಟ್ ಆನ್ ದ ಬೇಸಿಸ್ ಆಫ್ ರೂಮರ್ ನಾವು ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಬಟ್ ಆ ಥರ ಸ್ಪೆಸಿಫಿಕ್ ಮಾಹಿತಿ ಇದ್ದರೆ ವಿ ವಿಲ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವರಿಗೆ ನಾವು ಡಿಪೋರ್ಟ್ ಮಾಡ್ತೀವಿ. ಇಲ್ಲಿಂದ ಫಾರಿನರ್ ಸೆಂಟರ್ ಇದೆ ಬ್ಯಾಂಗ್ಳೂರ್ದಲ್ಲಿ, ಅಲ್ಲಿಂದ ನಾವು ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಸೊ ಇಲ್ಲಿ ತಾವು ಎಲ್ಲರೂ ನನಗೆ ಕರೆದಿದ್ದೀರಿ, ಅದಕ್ಕೆ ತುಂಬ ಧನ್ಯವಾದಗಳು, ಹೃದಯದಿಂದ ಧನ್ಯವಾದಗಳು. ತಾವು ಎಲ್ಲರೂ ಎಲ್ಲ ಹಳೆ SPsಗೆ ತುಂಬ ಕೋಆಪರೇಷನ್ ಮಾಡಿದ್ದೀರಿ. ನನಗೆ ಕೂಡ ಕೋಆಪರೇಷನ್ ಬೇಕೇ ಬೇಕು ನಿಮ್ಮದು. ಪ್ಲೀಸ್ ನನಗೆ ಸಹಾಯ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.